ಅಂತ ನಾವೇನು ಮಾಡ್ತಾ ಇದ್ದೀವಿ 28 ಮಾರ್ಚ್ 2023ರಂದು ನಡೆಯಲಿರ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಒಂದಿಷ್ಟು ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 2 ಮತ್ತು 3 ಅಂತ ವಿಡಿಯೋಗಳಿದ್ದಾವೆ. ಅಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳಲ್ಲಿ ನೋಟಿಸ್ ಬರೀತಕ್ಕಂಥದ್ದು, ಲೆಟರ್ ರೈಟಿಂಗನ್ನು ಬರೀತಕ್ಕಂಥದ್ದು, ಕಾಂಪ್ರಿಹೆನ್ಷನ್ಸ್ಗಳಾಗಿರ್ಬೋದು, ಆಮೇಲೆ ಡಯಾಗ್ರಾಮ್ ನೋಡಿ, ಪ್ಯಾರಾಗ್ರಾಫ್ಗಳನ್ನು ಬರೀತಕ್ಕಂಥದ್ದು, ಪಿಕ್ಚರ್ ನೋಡಿ, ಅವೆಲ್ಲ ಕೊಟ್ಟಿದ್ದೀವಿ. ಅವುಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5 ಮತ್ತು 8ನೇ ತರಗತಿಯ ಮೂಲ್ಯಾಂಕನ ಮಾರ್ಚ್ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡ್ಬೋದು. ಸೊ ನೋಡೋಣ, ಇದು ಒಂದು ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಕ್ವಶನ್ಸ್ ಇದಾವೆ, ಆನ್ಸರ್ಸ್ ಏನಾಗಬೇಕು ಅಂತ. ಚರಣ ಈಸ್ ಗೋಯಿಂಗ್ ಫಾರ್ ಅ ವಾಕ್, ಐಡೆಂಟಿಫೈ ದ ನೌನ್ ಇನ್ ದ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ವಾಕ್ ಫಾರ್ ಚರಣ ಗೋಯಿಂಗ್ ಅಂತ ಇದೆ. ಚರಣ ಅಂತಕ್ಕಂಥದ್ದು ಹುಡುಗನ ಹೆಸರು. ಸೊ ಅದೇನಾಗ್ತದಪ್ಪ ಅಂದ್ರೆ ನೌನ್ ಆಗ್ತದ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವಿಚ್ ಕ್ಯಾನ್ ರಿಪ್ಲೇಸ್ ಅ ನೌನ್ ಅಂತ ಕೇಳಿದ್ದಾರೆ. ರಿಪ್ಲೇಸ್ ಅಂದ್ರೆ ಬದಲಾಗಿ, ನಾಮಪದದ ಬದಲಾಗಿ ಯಾವುದನ್ನು ಬಳಸ್ತೀವಿ? ಅಡ್ಜೆಕ್ಟಿವ್, ಪ್ರೊನೌನ್, ವರ್ಬ್, ಆಡ್ವರ್ಬ್. ಸೊ ತಮಗೆ ಗೊತ್ತಿದೆ, ಎಸ್ ಪ್ರೊನೌನ್ ಇನ್ಸ್ಟೆಡ್ ಆಫ್ ಅ ನೌನ್ದಲ್ಲಿ ಅದನ್ನು ಬಳಸ್ತೀವಿ, ಬದಲಾಗಿ ರಿಪ್ಲೇಸ್ ಮಾಡ್ತೀವಿ, ಅದು ಪ್ರೊನೌನೇ ಆಗಿರ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3, ಭೂಮಿ ಫಾರ್ಗಾಟ್ ಬ್ಯಾಗ್ ಇನ್ ಹರ್ ಪ್ಲೇ ಗ್ರೌಂಡ್ ಅಂತ ಇದೆ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ವರ್ಡ್ ಏನು ಅಂತ ಬರಿಬೇಕಾಗಿತ್ತು. ಸೊ ಭೂಮಿ ಫಾರ್ಗಾಟ್ ಹರ್ ಬ್ಯಾಗ್ ಇನ್ ದ ಪ್ಲೇ ಗ್ರೌಂಡ್ ಅಂತಕ್ಕಂಥದ್ದು ಆಗಬೇಕು. ಸೊ ಸಿ ಆಪ್ಷನ್ ಹರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ದ ಕ್ಯಾಟ್ ಹ್ಯಾಸ್ ಫಿನಿಶ್ಡ್ ದ ಫುಡ್ ಇನ್ ಡ್ಯಾಶ್ ಬೌಲ್ ಅಂತ ಇದೆ. ಸೊ ಫೋರ್ತದಲ್ಲಿ ನಾವೇನು ಬಳಸ್ಬೋದು ಅಪ್ಪ ಅಂದರೆ ಇಟ್ಸ್ ಬೌಲ್ ಅಂತ ಬಳಸ್ಬೋದು. ಇಟ್ಸ್ ಅಂತಕ್ಕಂಥದ್ದು ಆಗ್ತದೆ. ಎ ಅಂತಕ್ಕಂಥ ಆಪ್ಷನ್ ರೈಟ್ ಅದ. ಕ್ವಶನ್ ನಂಬರ್ 5, ಸಾಯಿಸ್ ಫ್ರೆಂಡ್ಸ್ ಮೇಡ್ ಫನ್ ಫಾರ್ ಹರ್ ಬಿಕಾಸ್ ಸಿ ವಾಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಪ್ಲಂಪ್ ಗರ್ಲ್ ಅಂತಕ್ಕಂಥದ್ದು ಆಗಬೇಕು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಹೋಮ್ ಡು ವಿ ಕಾಲ್ ಗುರುದೇವ ಇನ್ ಅ ಡೇ ಇನ್ ದ ಆಶ್ರಮ ಅಂತ ಕೇಳಿದ್ದಾರೆ. ಸೊ ಗುರುದೇವ ಅಂತ ಯಾರನ್ನು ಕರಿತೀವಿ ಅಂದರೆ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಗುರುದೇವ ಅಂತ ಕರಿತೀವಿ. ಗುರುದೇವ ಅವರ ಬಿರುದು ಸಹಿತ ಇತ್ತು. ಕ್ವಶನ್ ನಂಬರ್ 7, ಹೂ ರೈಸಸ್ ಫಸ್ಟ್ ಇನ್ ದ ಆಶ್ರಮ ಅಂತ ಕೇಳಿದ್ದಾರೆ. ಸೊ ಬಿ ಇದೆ, ಚೋರಿಸ್ಟರ್ಸ್ ಅಂತಕ್ಕಂಥ ಕರಿತೀವಿ, ಕಾರಿಸ್ಟರ್ಸ್ ಅಂತ ಕೂಡ ಪ್ರೊನೌನ್ ಮಾಡ್ತೀವಿ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ಇತ್ತು ವಿದ್ಯಾರ್ಥಿಗಳೇ, ಎಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ರಿವರೆನ್ಸ್ ಅಂತ ಕೇಳಿದ್ದಾರೆ. ಇದ್ರದ್ದು ಏನು ಇದೆ ಅಂತ ಕೇಳಿದ್ದಾರೆ. ಸೊ ದಯಮಾಡಿ ತಾವು ಅದನ್ನು ಏನು ಮಾಡಬೇಕು, ಉತ್ತರಗಳನ್ನು ಕಂಡುಕೊಳ್ಳೋಕ್ಕಿಂತ ಬೇಕು ಅದನ್ನು ಏನಾಗ್ತದಪ್ಪ ಅಂದ್ರೆ ರಿಸ್ಪೆಕ್ಟ್ ಅಂತ ಆಗ್ತದೆ. ಸೊ ಆಪ್ಷನ್ ಡಿ ರಿಸ್ಪೆಕ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಮುಂದಿನ ಕ್ವಶನ್ಸ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಸೊ ಪ್ರಶ್ನೆಗಳು ಇದೇ ಮಾದರಿಲಿ ಇರ್ತಾವೆ, ತಾವುಗಳು ಉತ್ತರಗಳನ್ನು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಲಿವಿಂಗ್ ಎಜುಕೇಷನ್ ಮೀನ್ಸ್ ಅಂತ ಕೇಳಿದ್ದಾರೆ. ಸೊ ಲಿವಿಂಗ್ ಎಜುಕೇಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಅದು ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಎಸ್ ಲಿವಿಂಗ್ ಎಜುಕೇಷನ್ ಅಂತಂದರೆ ಓಪನ್ ಡಿಸ್ಕಷನ್ ಅಂತಕ್ಕಂಥದ್ದು ಆಗ್ತದೆ. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಕ್ವಶನ್ ನಂಬರ್ 10, ವಾಟ್ ಈಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತಿ ನಿಕೇತನ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 11, ಇನ್ ಶಾಂತಿ ನಿಕೇತನ ಫೈರಿ ಟೇಲ್ಸ್ ಆರ್ ಟೋಲ್ಡ್ ಆಟ್ ಅಂತ ಕೇಳಿದ್ರು. ಸೊ ಉತ್ತರ ಏನಾಗ್ತದೆ ಅಂತಂದರೆ ಡಿ ನೈಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ಲೂಥರ್ ಬರ್ಬ್ಯಾಂಕ್ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದ. ಚಾರ್ಲಸ್ ಡಾರ್ವಿನ್ಸ್ ಬುಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ಕ್ವಶನ್ ನಂಬರ್ 13, ಎಸ್ ಹರೇಕಲಾ ಹಜಬ್ಬಾ ವಾಸ್ ಬಾರ್ನ್ ಇನ್ ಅಂತ ಕೇಳಿದ್ದಾರೆ. ಓಕೆ, ಹರೇಕಲಾ ಹಜಬ್ಬಾ ವಾಸ್ ಬಾರ್ನ್ ಇನ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆಪ್ಷನ್ ಇಸ್ ದ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಕರ್ನಾಟಕ ಇಸ್ ದ ಕರೆಕ್ಟ್ ಒನ್. ಮೂವ್ ಟು 14 ಕ್ವಶನ್, ಹರೇಕಲಾ ಹಜಬ್ಬಾ ವಾಸ್ ಅವಾರ್ಡೆಡ್ ವಿತ್ ಅಂತ ಕೇಳಿದ್ದಾರೆ. ಅವ್ರಿಗೆ ಯಾವ ಅವಾರ್ಡ್ ಸಿಕ್ಕಿತ್ತು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ದ ಪದ್ಮಶ್ರೀ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ಸೊ ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ಕ್ವಶನ್ ನಂಬರ್ 15. ಸೊ 15ಅಲ್ಲಿ ಏನಿದೆ ಅಂತಂದರೆ ಕ್ವಶನ್ ನಂಬರಲ್ಲಿ ಇರ್ತಕ್ಕಂಥದ್ದು ದ ಬಾಯ್ಸ್ ಆರ್ ಪ್ಲೇಯಿಂಗ್ ಅಂತ ಇದೆ. ಸೊ ಇವರು ಏನು ಆಟ ಆಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ಪಿಕ್ಚರ್ದಲ್ಲಿ ಕಾಣ್ತದ
ಸೊ ಬಿ ಫುಟ್ಬಾಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮೂವ್ ಟು 16 ಕ್ವಶನ್. ದ ಬಾಯ್ಸ್ ಆರ್ ಇನ್ ದ ಅಂತ ಕೇಳಿದ್ದಾರೆ, ಅವರೆಲ್ಲ ಇರ್ತಕ್ಕಂಥದ್ದು ಫುಟ್ಬಾಲ್ ಗ್ರೌಂಡಲ್ಲಿ ಇದ್ದಾರೆ. ಸೊ ಎ ಇಸ್ ದ ರೈಟ್ ಆಪ್ಷನ್. 17ದಲ್ಲಿ ದ ಬಾಯ್ಸ್ ಡ್ಯಾಶ್ ಅ ಪಾರ್ಟಿ ಎಸ್ಟರ್ಡೇ ಅಂತ ಕೇಳಿದ್ದಾರೆ, ಯಾವ ವರ್ಬ್ಗಳನ್ನು ಆ ಸೆಂಟೆನ್ಸಲ್ಲಿ ಹಾಕಿ ಕರೆಕ್ಟನ್ನು ಮಾಡಬಹುದು ಅಂತ ಕೇಳಿದ್ದಾರೆ. ದ ಬಾಯ್ಸ್ ಹ್ಯಾಡ್ ಅಂತಕ್ಕಂಥದ್ದು ಆಗ್ತದೆ. ಸೊ ದ ಬಾಯ್ಸ್ ಹ್ಯಾಡ್ ಅ ಪಾರ್ಟಿ ಎಸ್ಟರ್ಡೇ ಅಂತಕ್ಕಂಥದ್ದು ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ದ ಓಲ್ಡ್ ಮ್ಯಾನ್ ಸ್ಯಾಟ್ ಡ್ಯಾಶ್ ಅ ಕಾರ್ನರ್ ಅಂತ ಇದೆ. ಸೊ 18ದಲ್ಲಿ ಆಪ್ಷನ್ ಎ ಇದೆ ನೋಡಿ, ಆನ್ ಅಂತಕ್ಕಂಥದ್ದು ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 19. ಹಿ ಈಸ್ ಡ್ಯಾಶ್ ದ ಸ್ಕೂಲ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಸೊ 19ದಲ್ಲಿ ಇನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ದ ಮೌಸ್ ಈಸ್ ಅ ಡ್ಯಾಶ್ ಅನಿಮಲ್, ಚೂಸ್ ದ ಕರೆಕ್ಟ್ ಅಡ್ಜೆಕ್ಟಿವ್ ಅಂತ ಕೇಳಿದ್ದಾರೆ. ಸೊ ಏನಾಗ್ತದಪ್ಪ ಅಂದರೆ ಸ್ಮಾಲ್ ಅಂತಕ್ಕಂಥದ್ದು ಆಗ್ತದೆ. ಇಲ್ಲಿ ರೈಟ್ ಅ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ಯುವರ್ ಐಡಿಯಾ ಆಫ್ ಅ ಗುಡ್ ಸ್ಕೂಲ್. ಗುಡ್ ಸ್ಕೂಲ್ ಬಗ್ಗೆ ನಿಮ್ಮ ಒಂದು ಐಡಿಯಾಗಳನ್ನು ಶೇರ್ ಮಾಡಬೇಕಿತ್ತು. ಸೊ ಅದ್ರ ಬಗ್ಗೆ ಇಲ್ಲಿ ಬರೀರಿ. ಇನ್ನೇನು ಕೇಳಿದ್ದಾರೆ, ಈ ಪ್ಯಾಸೇಜ್ ಇದೆ, ಚೆನ್ನಾಗಿ ಓದ್ಕೊಂಡ್ರೆ ಈ 2 ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನ ತಾವು ಈಸಿಯಾಗಿ ಏನು ಮಾಡ್ತೀರಿ ಕಂಡ್ಕೊಳ್ತೀರಿ. ಮುಂದೆ ಇಲ್ಲೊಂದು ಪೋಯಮ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಪೋಯಮ್ಗಳನ್ನು ಓದ್ಕೊಂಡ್ರೆ ಈಸಿಯಾಗಿ ಅದ. ಇಲ್ಲಿರ್ತಕ್ಕಂಥ ಈ 2 ಕ್ವಶನ್ಸ್ಗಳಿಗೆ ಬರೆದ್ರೆ ಖಂಡಿತವಾಗಿ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಮುಂದಿನ ಕ್ವಶನ್, ಈ ಚಿತ್ರ ಇದೆ, ಪಿಕ್ಚರ್ ಇದೆ. ಸೊ ಇದನ್ನು ತಾವು ಏನು ಮಾಡಬೇಕು, ಒಂದು 4 to 5 ಸೆಂಟೆನ್ಸಲ್ಲಿ ಬರಿಬೇಕಿತ್ತು, ಅದಕ್ಕೂ ಕೂಡ ಮಾರ್ಕ್ ಇದೆ. ನೆಕ್ಸ್ಟ್ ಇಲ್ಲಿ ಪಿಕಾಕ್ ಪಿಕ್ಚರ್ ಇದೆ, ಇದ್ರ ಬಗ್ಗೆ 5 ಸೆಂಟೆನ್ಸನ್ನು ಕೇಳಿದ್ದಾರೆ. ಅಲ್ಲಿ ಕ್ಲೂಗಳನ್ನು ಸಹಿತ ಕೊಟ್ಟಿದ್ದಾರೆ, ಕ್ಲೂಗಳನ್ನು ಯೂಸ್ ಮಾಡಿನೂ ಕೂಡ ನೀವು ಬಳಸಬಹುದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಒಂದು ಸ್ಟೋರಿ ಇದೆ. ಈ ಸ್ಟೋರಿಗಳನ್ನು ತಾವು ಏನು ಮಾಡಬೇಕಪ್ಪ ಅಂತಂದರೆ ಕನ್ಸ್ಟ್ರಕ್ಟ್ ಮಾಡಬೇಕು, ರಚನೆ ಮಾಡಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೂಟೇಬಲ್ ಆರ್ಟಿಕಲ್ಸ್ಗಳನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ, ವಾಕ್ಯಗಳನ್ನು ನೋಡ್ಕೊಡ್ರಿ. ಎಸ್ ಇಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಇರತಕ್ಕಂಥದ್ದು ವಿದ್ಯಾರ್ಥಿಗಳೇ ಒಂದು ಏನಿದೆ ಅಂತಂದರೆ ಎಸ್ ಕ್ಲಾಸ್ ಟೀಚರ್ಗೆ ಲೀವ್ ಲೆಟರ್ಗಳನ್ನು ಬರೀತಕ್ಕಂಥದ್ದಿದೆ 3 ಡೇಸ್ಗೆ, ಅದನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ನಾನು ನೋಟಿಸ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಪಿಕ್ಚರ್ಗಳನ್ನಾಗಿರ್ಬೋದು, ಲೀವ್ ಲೆಟರ್ಗಳನ್ನಾಗಿರ್ಬೋದು, ಆಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ಗಳನ್ನು ಎಲ್ಲವುಗಳನ್ನು ನಾವೇನು ಮಾಡಿದ್ದೀವಿ ಹಾಕಿದ್ದೀವಿ. ಹಿಂದಿನ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಇದೇ ಥರನಾಗಿರ್ತಕ್ಕಂಥ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ಖಂಡಿತವಾಗಿ ಪ್ರತಿದಿನವೂ ಕೂಡ ಇದೇ ಥರನಾಗಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ಗೆ ಯೂಸ್ ಆಗ್ತಕ್ಕಂಥ ವಿಡಿಯೋವನ್ನು ಕೊಡ್ತಾ ಇರ್ತೀವಿ. ನೀವು ವಿಡಿಯೋಗಳನ್ನು ವೀಕ್ಷಿಸಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಸಿಗೋಣ ವಿದ್ಯಾರ್ಥಿಗಳೇ ಹೊಸ ಭಾಗದ ಹೊಸ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಬಾಯ್.